ತಾರಾ ಅವರು ಜಾನಕಮ್ಮ ಅವರ ಅಂತಿಮ ದರ್ಶನ ಪಡೆದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಅಮ್ಮ ಅವರು ನಿಧನರಾಗಿದ್ದು ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ. ಅಲ್ಲಲ್ಲ, ಅವರು ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದು ಖಂಡಿತವಾಗ್ಲೂ ನಷ್ಟವೇ. ಆದರೆ ಅವರ ಗಾಯನ, ಅವರ ಧ್ವನಿ ಎಂದೆಂದಿಗೂ ನಮ್ಮ ಜೊತೆ ಇರುತ್ತೆ. ಅದು ಕೊನೆಯ ಕಾಲಗಳಲ್ಲಿ ಮೈಸೂರಿನಲ್ಲಿ ಇದ್ರು ಅನ್ನೋದೇ ದೊಡ್ಡ ವಿಷಯ. ನಂಗೆ ಅದೊಂದು ಗೊತ್ತಿಲ್ಲದೆ ಇರುವಂತ ವಿಚಾರ. ಅಯ್ಯೋ, ಈ ತರ ಇದ್ರ, ಹೀಗಿದ್ರ, ಈಗ ಕೊನೆಗಾಲ ಅವ್ರು ಕಳೆದ್ರ ಅನ್ನೋದೇ ನಮಗೆ ಒಂಥರ ಒಂದು ರೀತಿಯಾಗಿ ಸಂತೋಷವೂ ಒಂದು ಸಂಕಟವೂ ಎರಡೂ ಆದಂತ ವಿಚಾರ. ನಾನು ಯಾವತ್ತೂ ಕೂಡ ಅವ್ರನ್ನ ಭೇಟಿ ಮಾಡಿಲ್ಲ ಅನ್ನೋ ಅಪರಾಧ ಭಾವನೆನಲ್ಲಿ ಕಾಡ್ತಿದೆ ಅಂತ ಹೇಳ್ತೀರಿ. ಅವರು ಕೂಡ ಕೊನೆ ದಿನಗಳಲ್ಲಿ ಮೈಸೂರಲ್ಲೇ ಕಾಲ ಕಳೆದ್ರು. ನಿಮ್ಗೆ ಅಪರಾಧ ಭಾವನೆ ಕಾಡ್ತಿದೆ? ಇಲ್ಲ, ಒಂದು ವಾರ ಮುಂಚೆ ಅವರಿದ್ದಾರೆ, ಯಾರ್ದೋ ಮನೇಲಿ ಇದ್ದಾರೆ, ಆದ್ರೆ ಅವ್ರನ್ನ ಭೇಟಿ ಮಾಡಕ್ ಆಗ್ತಿಲ್ಲ ಅಂತ ಯಾವ್ದೋ ಒಂದು ಸುದ್ದಿಗಳನ್ನ ನೋಡದೆ ಹೊರತು ಅವ್ರು 8 ವರ್ಷ ಕಾಲ ಇಲ್ಲೇ ಇದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ. ಇಲ್ಲಾಂದ್ರೆ 1000 ಸತಿ ಏನಾದ್ರೂ ಮೈಸೂರಿಗೆ ಬಂದಿರ್ತೀನಿ. ಅವ್ರು ಇದಾರೆ ಅಂತ ಗೊತ್ತಾದ್ರೆ ಭೇಟಿ ಮಾಡದೆ ಇರ್ತೀನ? ಖಂಡಿತ ಭೇಟಿ ಮಾಡ್ತಿದ್ದೆ. ಬಟ್ ಗೊತ್ತಿಲ್ಲ ಯಾಕೆ ಭೇಟಿ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಜಾನಕಮ್ಮ ಅವರು ಅಂದ್ರೆ ಕೇವಲ ಗಾಯನದಿಂದ ಅಷ್ಟೇ ಹೆಸರಾಗಿಲ್ಲ, ಅವರು ಸರಳ ವ್ಯಕ್ತಿತ್ವ ಹಾಗೂ ಅವರ ಸರಳತೆ ಕೂಡ ತುಂಬಾ ಮೆಚ್ಚುಗೆ ಪಡೆದಿತ್ತು. ಅದೇ ವಿಷಯ ಪಿ. ಅವರು ಗಾಯಕರು, ಪ್ರತಿಭೆ ಬೇರೆ ವಿಚಾರ, ಆದರೆ ಅವರ ವ್ಯಕ್ತಿತ್ವ ಇದೆಯಲ್ಲ ಅದೇ ನಮಗೆ ದೊಡ್ಡದು ಅನ್ಸೋದು. ಅದರ ವ್ಯಕ್ತಿತ್ವ ಬಗ್ಗೆ ಗೌರವದಿಂದಾನೇ ಅವ್ರು ಇವತ್ತು ಎಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದು. ಅವರು ಏನು ಗಾಯನವನ್ನ ಮೆಚ್ಚಿ ಸರ್ಕಾರ ಈಗ ಅಧ್ಯಯನ ಪೀಠ ತರಬೇಕು ಅಂತ ಬಹಳಷ್ಟು ಜನ ಬೇಡಿಕೆ ಇದೆ. ತಾವೇನ್ ಹೇಳ್ತೀರ? ಅಯ್ಯೋ, ಖಂಡಿತವಾಗ್ಲೂ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಸರ್ಕಾರವು ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಅವರ ಹೆಸರಿನಲ್ಲಿ ಅವರು ಒಂದು ಪೀಠವನ್ನು ತೆಗಿಬೇಕು ವಿಶ್ವವಿದ್ಯಾಲಯದಲ್ಲಿ. ಯಾಕಂದ್ರೆ ಜಾನಕಮ್ಮನೇ ಒಂದು ವಿಶ್ವವಿದ್ಯಾಲಯ. ಅಂತಹವರ ಒಂದು ವ್ಯಕ್ತಿತ್ವವನ್ನ, ಒಂದು ಜೀವನವನ್ನ, ಅವರ ಗಾಯನವನ್ನ ಒಂದು ಎಲ್ಲರೂ ತಿಳ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾರೆ, ಅಧ್ಯಯನಕ್ಕೆ ಒಂದು ಇದು ಮಾಡ್ತಾರೆ ಅಂದ್ರೆ ನಾನೇ ಸಪೋರ್ಟ್ ಮಾಡಬಾರ್ದಪ್ಪಿ. ಡೆಫಿನೆಟ್ ಆಗಿ ಸಪೋರ್ಟ್. ಇದಿಷ್ಟು ನಟಿ ತಾರಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ರಾಜು, ಮೈಸೂರು.